ಮಲೆನಾಡು ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗುವ ಸಾಧ್ಯತೆ ಇದೆ. ಹವಾಮಾನ ಇಲಾಖೆ ಕೂಡ ಮಾಹಿತಿನ ಕೊಟ್ಟಿದೆ. ಮಳೆಯಿಂದಾಗಿ ಭಾರಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಈ ನೀರು ತುಂಬಿ ಸಂಕಷ್ಟ ಉಂಟಾಗಿತ್ತು. ಆದರೆ ಈ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸುವ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕಿವಿನೇ ಕೊಡ್ತಾ ಇಲ್ಲ. ಇಲ್ಲಿ ಬಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ತಿಳಿಸಿದ್ರು ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸತತ ಅರ್ಧ ಗಂಟೆಗಳ ಕಾಲ ಜೋರು ಮಳೆ ಸುರಿದಿದೆ. ಮುಂದಿನ 5 ದಿನ ವರುಣ ದೇವ ಅಬ್ಬರಿಸಲಿದ್ದಾನೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚಿಕ್ಕಮಗಳೂರಿನಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ನಗರದ ನಿವಾಸಿಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಚರಂಡಿ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಮಳೆ ನೀರು ರಸ್ತೆಯ ಮೇಲೆ ಹುಕ್ಕಿ ಹರಿಯುತ್ತಿರುವುದು ಆತಂಕಕಾರಿ ದೃಶ್ಯಗಳಿಗೆ ಸಾಕ್ಷಿಯಾಗಿದೆ. ಚರಂಡಿಯ ತಡೆಗೋಡೆ ಒಡೆದಿರುವುದರಿಂದ ಮಳೆಯ ನೀರು ಸರಾಗವಾಗಿ ಹರಿಯುವ ಬದಲು ನೇರವಾಗಿ ನಿವಾಸಿಗಳ ಮನೆಗಳ ಒಳಗೆ ನುಗ್ಗುತ್ತಿದೆ. ಇದರಿಂದ ಮನೆಯಲ್ಲಿರುವ ವಸ್ತುಗಳಿಗೆ ಹಾನಿಯಾಗುತ್ತಿದ್ದು ಜನರ ದೈನಂದಿನ ಬದುಕು ಅಸ್ವಸ್ಥಗೊಂಡಿದೆ. ಈ ಬಗ್ಗೆ ಸ್ಥಳೀಯ ನಿವಾಸಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇಲ್ಲೆಲ್ಲ ನೀರು ಮೇಲೆ ಬರ್ತಾ ಇದೆ, ಫುಲ್ಲು ಚರಂಡಿ ಮೇಲೆ. ಚರಂಡಿದು ಕಾಮಗಾರಿಕೆ ಕರೆಕ್ಟ್ ಇಲ್ಲ, ಹಾಗಾಗಿ ತೊಂದರೆ ಆಗ್ತಾ ಇದೆ. ಅಂಗಡಿ ಒಳಗೆ ಬರ್ತಾ ಇದೆ ಫುಲ್ಲು. ಸ್ವಲ್ಪ ಮಳೆ ಬಂದ್ರೂ ಅಂಗಡಿ ಒಳಗೆ ಬರ್ತಾ ಇದೆ. ಮೊದಲು ಕಲೆಕ್ಷನ್ ಇದ್ದಿದ್ದು ಬರೀ ಆ ಪಕ್ಕದ ಬೇರೆದ್ದು ಈ ಕಡೆನೇ ಕಲೆಕ್ಷನ್ ಕೊಟ್ಟು ಎಲ್ಲ ನೀರು ಎಲ್ಲ ಈ ಕಡೆನೇ ಬರ್ತಾ ಇದೆ. ಜಾಸ್ತಿ ಮಳೆ ಬಂದರೆ ಎಲ್ಲ ಅಂಗಡಿ ಒಳಗೆ ಬರ್ತಾ ಇದೆ, ಸಮಸ್ಯೆ ಆಗ್ತಾಯಿದೆ. ಹೇಳಿದ್ವಿ, ಅವರು ಮಾಡ್ತಾ ಇಲ್ಲ. ಈಗ ಇವರು ವಿಪುಲ್ ಅಂತ ಇಲ್ಲ ಬರ್ತಾ ಇಲ್ಲ ಸರ್. ಹೌದೌದು, ರಸ್ತೆ ಆದಮೇಲೆ ಸಮಸ್ಯೆ ಆಗ್ತಿರೋದು. ಮತ್ತು ಕಲೆಕ್ಷನ್ ಅದು ಆ ಕಡೆ ರೋಡಿಂದು ಕಲೆಕ್ಷನ್ ಈ ಕಡೆ ಕೊಟ್ಟ ಮೇಲೆ ತುಂಬ ಸಮಸ್ಯೆ ಆಗ್ತಾಯಿದೆ. ಹಾಗಾಗಿ ಬಂಡವಾಳ ಹಾಕಿ ಎಲ್ಲ ಇದಾಗ್ತಾಯಿದೆ. ನೀರಿನ ಸಮಸ್ಯೆ ಸರ್. ನೀರೆಲ್ಲ ಅಂಗಡಿ ಒಳಗಡೆ ನುಗ್ತಾ ಇದೆ. ತುಂಬ ದೊಡ್ಡ ಸಮಸ್ಯೆ ಆಗಿದೆ. ಓಡಾಡೋಕ್ಕಾಗಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ನಮ್ಗೆ ಲಾಸ್ ಆಗ್ತಾ ಇದೆ. ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನು ಹೇಳೋದು, ಇದು ನಮ್ಗೆ ಸರಿಪಡಿಸ್ಕೊಡಿ ಅಂತ ಹೇಳ್ತೀವಿ ಸರ್. ನಮಗೆ ಸಮಸ್ಯೆ ಅಂದರೆ ಇಲ್ಲಿ ನಮ್ದು ಅಂಗಡಿ ಇದೆ, 10 ವರ್ಷದಿಂದ ನಡೆಸ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಲೇಡೀಸ್ ನಡೆಸ್ತಾ ಇದ್ದೀವಿ. ಇಲ್ಲಿ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ, ಗಿರ್ವಿ ಇಟ್ಟು ಎಲ್ಲ ಲೋನ್ ಮಾಡಿಸಿ ಹಾಕಿದ್ದೀವಿ. ಇಲ್ಲಿ ಬಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ತಿಳಿಸಿದ್ರು ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ಖುದ್ದಾಗಿ ಹೋಗಿ ಅವ್ರಿಗೆ ಹೇಳಿ ಈ ಥರ ನೀರು ಬರ್ತಾ ಇದೆ, ನಮಗೆ ಈ ಥರ ಪ್ರಾಬ್ಲಮ್ಸ್ ಆಗ್ತಾಯಿದೆ ಅಂತ ಹೇಳಿದ್ರು, ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದೇ ಯಾವುದೇ ಅಧಿಕಾರಿ ಮನೆ ಹತ್ರ ಯಾವುದಾದ್ರೂ ಆಗ್ತಾಯಿದ್ರೆ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಇದು ಯಾವುದು ಸಾಮಾನ್ಯ ಜನರು ಅಂತ ಹೇಳಿಬಿಟ್ಟು ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ನಮಗೆ ಇಲ್ಲಿದ್ರಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ನಿನ್ನೆ ಮಳೆ ಬಂದುಬಿಟ್ಟು ಇಡೀ ಅಂಗಡಿ ಒಳಗಡೆ ಎಲ್ಲ ನೀರು ಹೋಗಿದೆ. ಅದಕ್ಕೆ ಯಾರು ಹೊಣೆ ಆಗ್ತಾರೆ? ನಾವು ಟ್ಯಾಕ್ಸು ಕಟ್ತಾ ಇದ್ದೀವಿ, ಟ್ಯಾಕ್ಸ್ ಪೇಯಬಲ್ ಪರ್ಸನ್ ನಾವು. ಆದ್ರೂ ಏನು ಮಾಡಿದ್ರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಎಲ್ಲ ಕಡೆ ಇದು ಮೊದಲು ಸರಿಯಾಗಿತ್ತು. ಇವಾಗ 2 ವರ್ಷದಿಂದ ನಮಗೆ ಇಲ್ಲಿ ರೋಡ್ ಮಾಡಿಬಿಟ್ಟು ಕಳಪೆ ಕಾಮಗಾರಿನ ಮಾಡಿದ್ದಾರೆ. ಅವ್ರದ್ದು ಬರೀ ಏನಂತ ಹೇಳಿದರೆ ಅವ್ರದ್ದು ಮಾತ್ರ ಸರಿಯಾಗಿ ಮಾಡ್ಕೊತಾರೆ. ಇದು ಬೀದಿಯಲ್ಲಿ ಹೇಗಾದರೂ ಒಂದು ಮಾಡಿಬಿಟ್ಟು ಅವ್ರು ಬಿಲ್ ಪಾಸ್ ಮಾಡ್ಕೊತಾರೆ ಅಷ್ಟೇ. ಜನಗಳಿಂದು ಏನು ತೊಂದರೆ ಆಗ್ತದೆ, ಏನು ಪ್ರಾಬ್ಲಮ್ ಇದೆ ಅದನ್ನು ಏನು ಕ್ಲಿಯರ್ ಮಾಡ್ತಾ ಇಲ್ಲ. ಯಾವುದೇ ಅಧಿಕಾರಿಗಳಿಗೂ ಎಷ್ಟು ಸರಿ ಹೇಳಿದ್ರು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ದಯವಿಟ್ಟು ನಮಗೆ ಬಂದು ಈ ರೋಡ್ನ ಕ್ಲಿಯರ್ ಮಾಡಿಕೊಡ್ಬೇಕು. ನಮಗೆ ಇಲ್ಲಿ ತುಂಬ ತೊಂದರೆ ಆಗ್ತಾ ಇದೆ. ಖುದ್ದಾಗಿ ಹೋಗಿ ಹೇಳಿ ಬಂದಿದ್ದೀವಿ ಸರ್, ಬಟ್ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದು ಒಂದೇ ಕಡೆ ಕಲೆಕ್ಷನ್ ಇದ್ದಿದ್ದೇನ 2 ಕಡೆ ಇದ್ದಿದ್ದೇನ ಒಂದೇ ಕಡೆ ಮಾಡಿಬಿಟ್ಟು ನಮಗೆ ಪೂರ್ತಿ ನೀರು ಇಲ್ಲೇ ನುಗ್ತಾ ಇದೆ. ಇದು ಮಳೆ ಇಲ್ದ ಟೈಮಲ್ಲಿ ಬಂದ್ರೇ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ನೆಕ್ಸ್ಟ್ ಮಳೆ ಬಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಎಷ್ಟು ನೀರು ನುಗ್ಗುತ್ತೆ. ನಾವೆಲ್ಲ ರಾತ್ರಿ ಎಲ್ಲ ಇಲ್ಲೇ ಇರೋಕ್ಕಾಗುತ್ತಾ ಅಂಗಡಿಯಲ್ಲೇ? ಚರಂಡಿಯ ತಡೆಗೋಡೆ ಒಡೆದಿರುವುದರಿಂದ ಮಳೆಯ ನೀರು ಸರಾಗವಾಗಿ ಹರಿಯುವ ಬದಲು ನೇರವಾಗಿ ನಿವಾಸಿಗಳ ಮನೆಗಳ ಒಳಗೆ ನುಗ್ಗುತ್ತಿದೆ. ಇದರಿಂದ ಮನೆಯಲ್ಲಿರುವ ವಸ್ತುಗಳಿಗೆ ಹಾನಿಯಾಗುತ್ತಿದ್ದು ಜನರ ದೈನಂದಿನ ಬದುಕು ಅಸ್ವಸ್ಥಗೊಂಡಿದೆ. ಈ ಬಗ್ಗೆ ಸ್ಥಳೀಯ ನಿವಾಸಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳಿಗೆ ನೀರು ನುಗ್ಗಿ ಜನರು ಪರದಾಡುವಂತಾಗಿದೆ. ಕೂಡಲೇ ನಗರಸಭೆ ಅಧಿಕಾರಿಗಳು ಮತ್ತು ಸ್ಥಳೀಯ ಆಡಳಿತ ಎಚ್ಚೆತ್ತುಕೊಂಡು ಚರಂಡಿಯನ್ನ ದುರಸ್ತಿಗೊಳಿಸಬೇಕು ಹಾಗೂ ಮುಂದಿನ ಅನಾಹುತಗಳನ್ನ ತಡೆಯಲು ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಜನಸಾಮಾನ್ಯರ ಸಮಸ್ಯೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗೆ ಸ್ಪಂದಿಸಲಿಲ್ಲ ಆದರೆ ನಮ್ಮ ಚಿಕ್ಕಮಗಳೂರಿನ ಕಮಿಷನರ್ ಅಂತ ಬಸವರಾಜ್ ಅವರು ಉತ್ತಮ ಕೆಲಸ ಮಾಡ್ತೀರಂತ ನಾನು ಭರವಸೆ ಇಟ್ಟಿದ್ದೀನಿ. ಮುಂದೆನೂ ಈ ಒಂದು ಸುದ್ದಿನ ಅವರು ಗಮನದಲ್ಲಿ ಇಟ್ಕೊಂಡು ಈ ಒಂದು ಸಮಸ್ಯೆನ ಬಗೆಹರಿಸ್ತಾರನ್ನೋ ವಿಶ್ವಾಸದಿಂದ ನಾನು ನಿಮ್ಮ ಮುಂದೆ ಈ ಒಂದು ಚಿತ್ರೀಕರಣ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಒಂದು ಸಮಸ್ಯೆನ ಬಗೆಹರಿಸಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನೀವು ಮಾಡ್ತಕ್ಕಂತಹ ಭ್ರಷ್ಟಾಚಾರ ಹಾಗೂ ನೀವು ಮಾಡ್ತಕ್ಕಂತಹ ಕಳಪೆ ಕಾಮಗಾರಿಗಳನ್ನೆಲ್ಲ ಜನಸಾಮಾನ್ಯರ ಮುಂದೆ ತೋರಿಸುವ ಕೆಲಸ ಸಿ ನ್ಯೂಸ್ ತಂಡ ಮಾಡ್ತಾ ಇದೆ.
ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.